ಸರ್, ಇಂಟರ್ನ್ಯಾಷನಲ್ ಗೋಲ್ಡ್ ವಿನ್ನರ್ ನೀವು ಬಾಡಿ ಬಿಲ್ಡಿಂಗಲ್ಲಿ, ಜೊತೆಗೆ ಮಿಸ್ಟರ್ ಇಂಡಿಯಾ ಕೂಡ ಸಾಕಷ್ಟು ಬಾರಿ ಆಗಿರುವಂಥದ್ದು. ಸೊ ಆದರೂ ಕೂಡ ಈ ಥರ ಒಂದು ಕೊನೆಯಲ್ಲಿ ನೀವು ಜಿಮ್ ಟ್ರೈನರ್ ಆಗಿರುವಂಥದ್ದು. ಸೊ ಯಾಕೆ ಅಲ್ಲಿ ಹಣ ಮಾಡೋದಕ್ಕಾಗಲಿಲ್ವಾ ಅಷ್ಟೊಂದು, ಹೇಗೆ ಅಂತ ಸರ್? ಇಲ್ಲ ಮೇಡಮ್, ನಾವು ಎಂಪ್ಲಾಯಿ ಆಗಿರೋದ್ರಿಂದ ಸ್ವಂತ ಜಿಮ್ ಹಾಕಿರೋರು ಅವರು ಇಂಡಿವಿಜುವಲ್ ಆಗಿರ್ತಾರೆ. ಏನಾದರೂ ಒಂದು ಬಿಸ್ನೆಸ್ ಮಾಡ್ಕೊಂಡು ಏನಾದರೂ ಇದು ಮಾಡ್ಬೋದು. ನಾವು ಒಂದು ಎಂಪ್ಲಾಯಿ ಆಗಿರೋದ್ರಿಂದ ನಾವು ಕೆಲಸಕ್ಕೆ ಮಾತ್ರ ನಾವು ಶಿಸ್ತಿನ ಸಿಪಾಯಿಗಳಾಗಿ ನಾವು ಇದ್ದೀವಿ. ನಮ್ಮ ಸಂಸಾರಕ್ಕೆ, ನಮ್ಮ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ಜೀವನ ಮಾಡಿಕೊಂಡು ಇದ್ದೀವಿ ಮೇಡಮ್. ಎಲ್ಲರ ಜೊತೆಯಲ್ಲಿ ನಮ್ಮ ಆರೋಗ್ಯನ ಕಾಪಾಡಿಕೊಂಡು ನಾವು ಇದ್ದೀವಿ ಮೇಡಮ್. ಜಿಮ್ ಭಾಳ ಜನಗಳು ಎಲ್ಲ ಜಿಮ್ಗಳು ಟ್ರೈನಿಂಗ್ ಎಲ್ಲ ಮಾಡ್ತಾಯಿರ್ತಾರೆ. ತುಂಬ ಜನ ಕಾಂಪಿಟೇಷನ್ ಎಲ್ಲ ಮಾಡ್ತಾಯಿರ್ತಾರೆ. ದೂರದಲ್ಲಿ ನೋಡಿದವ್ರಿಗೆ ಅನಿಸುತ್ತೆ, ಇವ್ರ ಬಾಡಿ ಫಿಟ್ ಆಗಿದೆ, ಇವರು ಬಾಡಿ ಕಾಂಪಿಟೇಷನ್ ಎಲ್ಲ ಮಾಡಿದ್ದಾರೆ, ಸಾಕಷ್ಟು ದುಡ್ಡು ಸಂಪಾದನೆ ಮಾಡಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಸೊ ದೂರದ ಬೆಟ್ಟ ನುಣ್ಣಿಗೆ ಹತ್ರ ನೋಡಿದ್ರೆ ಬರೀ ಕಲ್ಲು ಮುಳ್ಳು ಅನ್ನಂಗೆ ನಮ್ಮ ಹತ್ರ ನಾವು ಬರೀ ಜಿಮ್ ಟ್ರೈನಿಂಗು ಅದರಲ್ಲೇ ನಮ್ಮ ಜೀವನ ಕಳೆದೋಗ್ಬಿಡುತ್ತೆ. ಬಾಡಿ ಮೇಂಟೈನ್ ಮಾಡೋದು, ತಿನ್ನೋದ್ರಲ್ಲೇ ನಮ್ಮ ಜೀವನ ಕಳೆದೋಗ್ಬಿಡ್ತೈತೆ ಮೇಡಮ್. ನಾವು ಈ ಥರದ್ದು ಆಸ್ತಿ ಆಗಲಿ ಅಥವಾ ದೊಡ್ಡ ಇದಾಗಲಿ ಏನಿರಲ್ಲ ಮೇಡಮ್. ನಮ್ಮ ದೇಹನೇ ಬಂಡವಾಳ ಮಾಡಿಕೊಂಡು ಇದನ್ನೇ ಒಂದು ಆಸ್ತಿ ಮಾಡಿಕೊಂಡು ಬದುಕೋರು ಮೇಡಮ್. ನಾವು ಅತಿ ಆಸೆಕ್ಕಿಂತ ಇರೋದ್ರಲ್ಲೇ ನೆಮ್ಮದಿಯಾಗಿ ನಮ್ಮ ಹೆಂಡತಿ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮೇಡಮ್. ಸರ್, ಪ್ರತಿದಿನ ಎಷ್ಟು ಫುಡ್ ತಗೊಳ್ತಾ ಇದ್ರಿ ನೀವು ಹೊರಗಡೆ ಇದ್ದಾಗ, ಮನೆಯಲ್ಲಿದ್ದಾಗ? ಸೊ ಬಿಗ್ ಬಾಸ್ ಮನೇಲಿ ನಿಮಗೆ ಫುಡ್ ಸಾಕಾಗ್ತಿತ್ತಾ? ಬಿಕಾಸ್ ನಿಮ್ಮ ಬಾಡಿ, ದೇಹ ಅದಕ್ಕೆ ಹೊಂದ್ಕೊಳ್ಳೋ ಥರ ಫುಡ್ಗಳು ಬೇಕು. ಇಲ್ಲಿ ನಿಮ್ಮದೇ ಆದಂಥ ಒಂದಷ್ಟು ಡಯಟ್ ಚಾರ್ಟ್ಗಳನ್ನ ಮಾಡ್ಕೊಂಡಿರ್ತೀರಾ. ಸೊ ಸಾಕಾಗ್ತಿತ್ತಾ ಬಿಗ್ ಬಾಸ್ ಮನೆ ಊಟ ನಿಮಗೆ ಅಂತ? ಮೇಡಮ್, ನನಗೆ ಊಟ ಸಾಕಾಗ್ತಾ ಇದ್ದಿಲ್ಲ ಮೇಡಮ್. ಅಲ್ಲಿ ನೋಡಿದ್ರೆ ಅರ್ಧ ಚಪಾತಿ, ಯಾಕಂದರೆ ಅರಸೆಯರು ಅಲ್ಲಿ ಅರಸ ಮತ್ತು ಸೇವಕ ಆಗಿರೋದ್ರಿಂದ, ನಾವು ಸೇವಕರಾಗಿರೋದ್ರಿಂದ ಅಲ್ಲಿ ತುಂಬಾ ನಮಗೆ ಊಟದ್ದು ಇದಾಗೋಯ್ತು. ಅರ್ಧ ಚಪಾತಿ ಅಷ್ಟೇ. ಅದು ಬಿಟ್ಟರೆ ಇಲ್ಲಾಂದರೆ ಒಂದು ಸಣ್ಣ ಒಂದು ಪೂರಿ ಅದರಲ್ಲೇ ನಾವು ಜೀವನನ ಕಳಿಬೇಕಾಗಿತ್ತು. ಸೊ ನನಗೆ ಅಲ್ಲಿ ಊಟ ನನಗೆ ಪ್ರಶ್ನೆ ಆಗಲಿಲ್ಲ. ನನಗೆ ಎಲ್ಲರಲ್ಲೂ ಒಂದು ಸ್ಮೈಲ್ ಬೇಕಾಗಿತ್ತು. ಒಂದು ಓಪನ್ ಅಪ್ ಆಗಿ ನಾನು ಒಂದು ಹೆಜ್ಜೆ ಮುಂದಿಟ್ಟು ಅವರು ಒಂದು ಹೆಜ್ಜೆ ಮುಂದೆ ಬಂದು ನಮಗೆ ಮಾತಾಡಿಸಿ ನಮ್ಮನ್ನು ಒಪ್ಕೊಳ್ಬೇಕಾಗಿತ್ತು ಮೇಡಮ್. ಅದು ನನಗೆ ಎಲ್ಲೋ ಒಂದು ಕಡೆಗೆ ಎಷ್ಟೇ ನನಗೆ ಹಸಿವು ಇದ್ದರೂ ಕೂಡ ಅಲ್ಲಿ ನನ್ನನ್ನು ಯಾರೂ ಓಪನ್ ಅಪ್ ಆಗಿ ನಮ್ಮನ್ನು ಒಪ್ಕೊಳ್ಳಿಲ್ಲ ಅನ್ನೋದು ಹಸಿವು ಜಾಸ್ತಿ ಇದೆ ಮೇಡಮ್. ನನಗೆ ಅಲ್ಲಿ ಊಟಕ್ಕಿಂತ ಹಸಿವು ನನಗೊಂದು ಸ್ಮೈಲ್ ಬೇಕಾಗಿತ್ತು. ಅವರೆಲ್ಲರಿಂದ ಒಂದು ಸ್ಮೈಲ್ ಕೊಟ್ಟಿದ್ರೆ ನನಗೆ ಇನ್ನೂ ಬಲ ಬಂದಂಗೆ ಆಗ್ತಾಯಿತ್ತು. ನನಗೆ ಹೊಟ್ಟೆ ತುಂಬಿದಷ್ಟು ಭಾಳ ಖುಷಿ ಆಗ್ತಾಯಿತ್ತು. ಬೇಜಾರೇನೆಂದರೆ ಅಷ್ಟು ಬೇಗನೆ ಇವರು ಅರಸ ಮತ್ತು ನಮ್ಮ ಜಂಟಿಗಳು ಏನು ಸೇವಕರು ನಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ಮನಸ್ಥಿತಿ ತುಂಬ ಇದೆ. ಅಲ್ಲಿ ಊಟಕ್ಕೆ ಅಂತ ನಾನು ಹೋಗಿಲ್ಲ, ಆಟ ಆಡಬೇಕು, ನನ್ನ ವ್ಯಕ್ತಿತ್ವ ಪ್ರದರ್ಶನ ಮಾಡಬೇಕಂತಂದೇ ಹೋಗಿದ್ದೆ ಮೇಡಮ್. ಹೊರಗಡೆಗಿದ್ದಾಗ ಮೇಡಮ್ ನಾರ್ಮಲಾಗಿ ಈಗ ಮಾಮೂಲಿಯಾಗಿ ನಾನು ಬದುಕೋಕ್ಕೋಸ್ಕರ ನಾನು ಊಟ ಮಾಡ್ತಾಯಿದ್ದೀನಿ. ಇಂತಿಷ್ಟೇ ಅಂತಂದೇಳಿ ಈಗ ಡಯಟ್ ಪ್ಲ್ಯಾನ್ ಏನಿಲ್ಲ. ನೀವೇನಾದರೂ ಕೇಳೋದಾದರೆ ನಾನು ಬಾಡಿ ಬಿಲ್ಡಿಂಗು ಮಾಡಿದಾಗ ಆವಾಗ ಸ್ಟ್ರಿಕ್ಟ್ ಡಯಟ್ ನಾನು ಮಾಡ್ತಾಯಿದ್ದೆ. ಸೊ ನಿಮ್ಮಲ್ಲಿ ಏನಾದರೂ ಆ ಪ್ರಶ್ನೆ ಕೇಳಬೇಕಂದ್ರೆ ನಾನು ಆವಾಗ 40 ಮೊಟ್ಟೆ ತಿಂತಾಯಿದ್ದೆ ಬಾಡಿ ಬಿಲ್ಡಿಂಗ್ ಮಾಡುವಾಗ. ಏನಪ್ಪ ಕರಿಬಸಪ್ಪ, ನಾವು ಕೇಳಿರೋದೇ ಒಂದು, ಇವ್ರು ಹೇಳ್ತಿರೋದೇ ಒಂದು ಅಂದಾಗ ನಾನು ವಿಷಯ ಸಂಬಂಧಿಸಿದಂತೆ ನಿಮಗೆ ಹೇಳ್ತೀನಿ. ಈಗ ನಾರ್ಮಲ್ ವ್ಯಕ್ತಿ ನಾನು ಒಬ್ಬ 2 ಮಕ್ಕಳ ತಂದೆ, ನಮ್ಮ ಧರ್ಮಪತಿಗೆ ಗಂಡನಾಗಿ ಒಬ್ಬ ಸಂಸಾರಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ತಾಯಿದ್ದೀನಿ. ನಾನು ಓಲ್ಡ್ ಬಾಡಿ ಬಿಲ್ಡಿಂಗು ಮತ್ತು ಕಾಂಪಿಟೇಷನ್ ಎಲ್ಲ ಮಾಡುವಾಗ ಆವಾಗ ಡಯಟ್ ಮಾಡ್ತಾಯಿದ್ದೆ. ಆಗ ಡಯಟ್ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಈಗಲೂ ಕೂಡ ನಾನು 40 ಮೊಟ್ಟೆ 2 kg ಚಿಕನ್ ತಿಂದರೆ ಸಂಸಾರ ಸಾಕೋದು ಹೆಂಗೆ? ಈಗ ನನ್ನ ಸಂಸಾರ ಸಾಕೋದೇ ನಂದು ಒಂದು ದೊಡ್ಡ ಸಾಧನೆ ಆಗಿದೆ. ಇವಾಗ ಮುಂಚೆ ಎಲ್ಲ ನಾವು ಸ್ಪೋರ್ಟ್ಸ್ ಏನು ಬಾಡಿ ಬಿಲ್ಡಿಂಗ್ ಅಚೀವ್ಮೆಂಟ್ ಮಾಡುವಾಗ 40 ಮೊಟ್ಟೆ ತಿಂತಾಯಿದ್ದೆ. ಅಷ್ಟು 40 ಮೊಟ್ಟೆ ತಿಂತಾರಂದರೆ ಭಾಳ ಜನಗಳಿಗೆ ಆಶ್ಚರ್ಯ ಆಗ್ಬೋದು, ಏನಪ್ಪ 40 ಮೊಟ್ಟೆ ತಿಂದರೆ ನಂಬೋದಕ್ಕೆ ಹೇಗೆ ಸಾಧ್ಯ ಅಂತ. ಯಾಕಂದರೆ ನಾನು ವೈಟ್ ಅಷ್ಟೇ ಮೊಟ್ಟೆ ತಿಂತಾಯಿದ್ದೆ, ಮತ್ತು ಸ್ವಲ್ಪ ಚಪಾತಿ ತಿಂತಾಯಿದ್ದೆ, ಒಂದು 10 ಚಪಾತಿ, ಆಮೇಲೆ 1 ಕಿಲೋ ಚಿಕನ್ನು, ಈ ಥರ ತಿಂತಾಯಿದ್ದೆ. ಅಷ್ಟು ತಿಂದ್ಬಿಟ್ಟು ನಾನು ರನ್ನಿಂಗು, ವಾಕಿಂಗು ಅದನ್ನು ಡೈಜೆಷನ್ ಮಾಡ್ಕೊತಾ ಇದ್ದೆ, ಮತ್ತು ಜ್ಯೂಸ್ ಕುಡಿತಾ ಇದ್ದೆ. ಆ ವರ್ಕೌಟ್ ಮಾಡಬೇಕನ್ನೋ ಒಂದು ಕಾಂಪಿಟೇಷನ್ ಮಾಡಬೇಕಂತ ಒಂದು ದೃಷ್ಟಿಯಿಂದ ನಾನು ವರ್ಕೌಟ್ ಮಾಡ್ತಾಯಿದ್ದೆ. ಅದು ಬರ್ನ್ ಆಗ್ತಾಯಿದ್ದೆ ಮೇಡಮ್. ಆವಾಗ ಅಷ್ಟು ಆಹಾರ ಸೇವನೆ ಮಾಡ್ತಾಯಿದ್ದೆ. ಈಗ ಅಷ್ಟು ಇಲ್ಲ ಮೇಡಮ್. ಈಗ ನಾರ್ಮಲಾಗಿ ಮನೇಲಿ ಏನಿದೆ ಅದನ್ನೇ ಊಟ ಮಾಡ್ಕೊಂಡು ಇದ್ದೀನಿ ಮೇಡಮ್.